ನಮಸ್ಕಾರ, ನಾನು ನಿಮ್ಮ ಮಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಯಾವ ಬ್ಯಾಂಕ್ ತನ್ನ ಉದ್ಯೋಗಿಗಳ ನೋಟಿಸ್ ಪೀರಿಯಡ್ ಕಡಿಮೆ ಮಾಡಿದೆ? ಗೋಲ್ಡ್ ಇಟಿಎಫ್ನಲ್ಲಿ ಎಷ್ಟು ವಿಡ್ರಾ ಆಗಿದೆ? ಈರುಳ್ಳಿ ಬೆಲೆ ಏರಿಕೆ ತಡೆಯುವುದಕ್ಕೆ ಸರ್ಕಾರ ತೆಗೆದುಕೊಂಡ ಕ್ರಮಗಳಾದರೂ ಏನು? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸಿನೆಸ್ ಸುದ್ದಿಯೂ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಎಚ್ಡಿಎಫ್ಸಿ ಉದ್ಯೋಗಿಗಳಿಗೆ ಈಗ ಕೇವಲ 30 ದಿನಗಳ ನೋಟಿಸ್ ಪೀರಿಯಡ್. ದೇಶದ ಅತಿದೊಡ್ಡ ಖಾಸಗಿ ಬ್ಯಾಂಕ್ ಎಚ್ಡಿಎಫ್ಸಿ ಬ್ಯಾಂಕ್ ಕಂಪನಿಗೆ ರಾಜೀನಾಮೆ ನೀಡಿ ಬೇರೆ ಕಂಪನಿಗೆ ಹೋಗುವ ಉದ್ಯೋಗಿಗಳಿಗೆ ವಿಶೇಷವಾದ ಅನುಕೂಲ ನೀಡಿದೆ. ನೋಟಿಸ್ ಪೀರಿಯಡ್ ಕಡಿಮೆ ಮಾಡಿದೆ. ಅಂದರೆ ನೌಕರರು ಈಗ 90 ದಿನಗಳ ಬದಲಾಗಿ ಕೇವಲ 30 ದಿನಗಳ ನೋಟಿಸ್ ಪೀರಿಯಡ್ನಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ರಿಪೋರ್ಟಿಂಗ್ ಮ್ಯಾನೇಜರ್ ಅಪ್ರೂವ್ ಮಾಡಿದರೆ ನೌಕರರಿಗೆ ನೋಟಿಸ್ ಪೀರಿಯಡ್ ಕಡಿಮೆ ಮಾಡಿ ಸುಗಮವಾಗಿ ಬೇರೆ ಕಡೆ ಕೆಲಸಕ್ಕೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಡುವುದು ಇದರ ಉದ್ದೇಶವಾಗಿದೆ. ಎಚ್ಡಿಎಫ್ಸಿ ಬ್ಯಾಂಕ್ ತನ್ನ ನೋಟಿಸ್ ಪೀರಿಯಡ್ ಕಡಿಮೆ ಮಾಡಿದ ಎರಡನೆಯ ಖಾಸಗಿ ಬ್ಯಾಂಕ್ ಆಗಿದೆ. ಇದಕ್ಕೂ ಮೊದಲು 2020ರಲ್ಲಿ ಐಸಿಐಸಿಐ ಬ್ಯಾಂಕ್ ತನ್ನ ನೋಟಿಸ್ ಪೀರಿಯಡ್ ಅನ್ನು 90 ದಿನಗಳಿಂದ 30 ದಿನಗಳಿಗೆ ಇಳಿಸಿತ್ತು. ಅಮಿತಾಬ್ ಕಾಂತ್ ಅಂದಾಜಿನ ಪ್ರಕಾರ ಭಾರತ 2025ರ ವೇಳೆಗೆ ಜಪಾನನ್ನ ಹಿಂದಿಕ್ಕಿ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ. ನೀತಿ ಆಯೋಗದ ಮಾಜಿ ಸಿಇಒ ಅಮಿತಾಬ್ ಕಾಂತ್ ಅವರು 2025ರ ವೇಳೆಗೆ ಭಾರತ ಜಪಾನನ್ನ ಹಿಂದಿಕ್ಕಿ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಬಹುದು ಎಂದು ಅಂದಾಜಿಸಿದ್ದಾರೆ. ಪ್ರಸ್ತುತ ಜಿಡಿಪಿಯ ಪ್ರಕಾರ ಭಾರತ ಅಮೆರಿಕ, ಚೀನಾ, ಜರ್ಮನಿ ಮತ್ತು ಜಪಾನ್ನಂತಹ 5ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ. ಭಾರತ ಈಗಾಗಲೇ 2022ರಲ್ಲಿ ಯುಕೆಯನ್ನ ಹಿಂದಿಕ್ಕಿತ್ತು. ಒಂದು ದಶಕದ ಹಿಂದೆ ಭಾರತದ ಜಿಡಿಪಿ ವಿಶ್ವದ 11ನೇ ಸ್ಥಾನ ದಲ್ಲಿತ್ತು. ಪ್ರಸ್ತುತ ಭಾರತದ ಜಿಡಿಪಿ ಸುಮಾರು $3.7 ಟ್ರಿಲಿಯನ್ ಆಗಿದ್ದು 5ನೇ ಸ್ಥಾನದಲ್ಲಿದೆ. ಈರುಳ್ಳಿ ಬೆಲೆ ಏರಿಕೆ ತಡೆಗೆ ಸರ್ಕಾರ ನಿಯಮ ಬಿಗಿ. ಬಫರ್ ಸ್ಟಾಕ್ಗಾಗಿ 5 ಲಕ್ಷ ಟನ್ ಈರುಳ್ಳಿ ಖರೀದಿ ಪ್ರಾರಂಭ. ಸರ್ಕಾರ ತನ್ನ ಬಫರ್ ಸ್ಟಾಕ್ಗೆ ಎಂದು ಈ ವರ್ಷ 5 ಲಕ್ಷ ಟನ್ ಈರುಳ್ಳಿಯನ್ನು ಖರೀದಿಸುವುದಕ್ಕೆ ಯೋಜಿಸಿದೆ. ಬೆಲೆ ಏರಿಕೆಯ ಸಂದರ್ಭದಲ್ಲಿ ಇದನ್ನು ಬಳಸಿ ಬೆಲೆಯನ್ನು ನಿಯಂತ್ರಿಸಬಹುದು. ಗ್ರಾಹಕ ವ್ಯವಹಾರಗಳ ಸಚಿವಾಲಯದ ಅಧಿಕಾರಿಯೊಬ್ಬರು ಹೇಳುವ ಪ್ರಕಾರ 2024-25ಕ್ಕೆ 5 ಲಕ್ಷ ಟನ್ಗಳಷ್ಟು ಬಫರ್ ಸ್ಟಾಕ್ ಸಂಗ್ರಹಿಸುವುದಕ್ಕೆ ಕೇಂದ್ರ ಸರ್ಕಾರ ರೈತರಿಂದ ಮಾರುಕಟ್ಟೆಯ ದರದಲ್ಲಿ ಈರುಳ್ಳಿ ಖರೀದಿಯನ್ನು ಪ್ರಾರಂಭಿಸಿದೆ ಮತ್ತು ಬೆಲೆ ಏರಿಕೆಯ ಸಂದರ್ಭದಲ್ಲಿ ಪೂರೈಕೆಯನ್ನು ಹೆಚ್ಚಿಸಲಿದೆ. ಈರುಳ್ಳಿ ಬೆಲೆ ಏರಿಕೆಯಾದರೆ ಮಾರುಕಟ್ಟೆಗಳಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಲು ಈ ಬಫರ್ ಸ್ಟಾಕ್ ಅವಕಾಶ ನೀಡುತ್ತೆ. ಅದರಲ್ಲೂ ಕಳೆದ ವಾರ ಈರುಳ್ಳಿ ರಫ್ತಿನ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕುವುದಾಗಿ ಸರ್ಕಾರ ಘೋಷಣೆ ಮಾಡಿದಾಗ ಈ ಬಫರ್ ಸ್ಟಾಕ್ನ ಅಗತ್ಯ ಹೆಚ್ಚಾಗಿದೆ. ಪ್ಯಾಕೇಜ್ ಮಾಡಿದ ಆಹಾರದ ಲೇಬಲ್ನಲ್ಲಿ ತಪ್ಪು ಮಾಹಿತಿಯ ಎಚ್ಚರಿಕೆ ನೀಡಿದ ಐಸಿಎಂಆರ್ ಎಚ್ಚರಿಕೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂದರೆ ಐಸಿಎಂಆರ್ ಪ್ಯಾಕ್ ಮಾಡಿದ ಆಹಾರದ ಮೇಲಿನ ಹಚ್ಚಿದಂತಹ ಲೇಬಲ್ಗಳು ತಪ್ಪು ದಾರಿಗೆ ಎಳೆಯಬಹುದು ಎಂದು ಹೇಳಿದೆ. ಗ್ರಾಹಕರು ಪ್ಯಾಕ್ ಮಾಡಿದ ಆಹಾರದ ಬಗ್ಗೆ ನೀಡಿರುವ ಮಾಹಿತಿಯನ್ನು ಎಚ್ಚರಿಕೆಯಿಂದ ಓದಬೇಕು. ಇದರಿಂದ ಅವರಿಗೆ ತಿಳುವಳಿಕೆ ಸಿಗುತ್ತದೆ ಮತ್ತು ಆರೋಗ್ಯಕರ ಆಹಾರವನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ. ಸಕ್ಕರೆ ಮುಕ್ತ ಎಂದು ಹೇಳಿಕೊಳ್ಳುವ ಅನೇಕ ಉತ್ಪನ್ನಗಳು ವಾಸ್ತವವಾಗಿ ಕೊಬ್ಬನ್ನು ಹೊಂದಿರಬಹುದು ಎಂದು ಐಸಿಎಂಆರ್ ಹೇಳುತ್ತದೆ. ಪ್ಯಾಕ್ ಮಾಡಿದ ಹಣ್ಣಿನ ಜ್ಯೂಸ್ನಲ್ಲಿ ಕೇವಲ 10% ಹಣ್ಣಿನ ರಸ ಇರುತ್ತದೆ. ಇತ್ತೀಚೆಗೆ ಬಿಡುಗಡೆಯಾದ ಮಾರ್ಗಸೂಚಿ ಪ್ಯಾಕ್ ಮಾಡಿದ ಆಹಾರದ ಮೇಲೆ ಬರೆದಿರುವ ಆರೋಗ್ಯಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಗ್ರಾಹಕರ ಗಮನ ಸೆಳೆಯಲು ಮತ್ತು ಉತ್ಪನ್ನ ಆರೋಗ್ಯಕರವಾಗಿದೆ ಎಂದು ಹೇಳಲು ಮಾತ್ರ ವಿನ್ಯಾಸಗೊಳಿಸಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ಏಪ್ರಿಲ್ನಲ್ಲಿ ಗೋಲ್ಡ್ ಇಟಿಎಫ್ನಲ್ಲಿ 396 ಕೋಟಿ ರೂಪಾಯಿ. ಗೋಲ್ಡ್ ಇಟಿಎಫ್ ಕಳೆದ ತಿಂಗಳು ಅಂದರೆ ಏಪ್ರಿಲ್ನಲ್ಲಿ 396 ಕೋಟಿ ರೂಪಾಯಿಗಳ ನೆಟ್ ವಿಡ್ರಾ ಆಗಿದೆ. ಹೂಡಿಕೆದಾರರು ಲಾಭ ಪಡೆಯುವ ನಿರ್ಧಾರಕ್ಕೆ ಇಳಿದಿದ್ದರಿಂದ ವಿಡ್ರಾ ಹೆಚ್ಚಾಗಿದೆ. ಈ ಹಿಂದೆ ಮಾರ್ಚ್ 2023ರಲ್ಲಿ 266 ಕೋಟಿ ರೂಪಾಯಿ ವಿಡ್ರಾ ಮಾಡಿದ್ರು. ಭಾರತದಲ್ಲಿನ ಮ್ಯೂಚುವಲ್ ಫಂಡ್ಗಳ ಅಸೋಸಿಯೇಷನ್ ಅಂದರೆ ಎಎಂಎಫ್ಐ ಇದರ ಮಾಹಿತಿಯ ಪ್ರಕಾರ ಈ ವಿಡ್ರಾ ಹೊರತಾಗಿಯೂ ಚಿನ್ನದ ರಿಸರ್ವ್ಗಳ ನಿರ್ವಹಣೆಯ ಅಡಿಯಲ್ಲಿ ಎಯುಎಂ 5% ಏರಿಕೆಯಾಗಿದೆ. ಏಪ್ರಿಲ್ ಅಂತ್ಯದ ವೇಳೆಗೆ 32,789 ಕೋಟಿ ರೂಪಾಯಿ ಆಗಿದೆ. ಹಿಂದಿನ ತಿಂಗಳು ಇದು 31,224 ಕೋಟಿ ರೂಪಾಯಿ ಆಗಿತ್ತು. ಬೆಲೆ ಏರಿಕೆಯು ಈಗ ಚಿನ್ನದ ಇಟಿಎಫ್ಗಳ ಮೇಲೆಯೂ ಗೋಚರಿಸುತ್ತಿವೆ. ಹೂಡಿಕೆದಾರರು ಪ್ರಸ್ತುತ ಚಿನ್ನದ ಬೆಲೆ ಹೆಚ್ಚಳದ ಲಾಭವನ್ನು ಪಡೆಯುವುದಕ್ಕೆ ನಿರ್ಧರಿಸಿದ್ದಾರೆ. ಹೀಗಾಗಿ ತುಂಬ ದಿನಗಳ ನಂತರ ಮೊದಲ ಬಾರಿಗೆ ಗೋಲ್ಡ್ ಇಟಿಎಫ್ಗಳಲ್ಲಿ ಔಟ್ಫ್ಲೋ ಕಂಡುಬಂದಿದೆ. ಕ್ರೆಡಿಟ್ ಕಾರ್ಡ್ ಬಾಕಿ ಪಾವತಿಗೆ ಹೆಚ್ಚುವರಿ 3 ದಿನ ಅವಕಾಶ.
ಪಾರದರ್ಶಕತೆಗೆ ಮತ್ತು ಗ್ರಾಹಕರ ಹಿತಾಸಕ್ತಿ ರಕ್ಷಣೆಗೆ ಆರ್ಬಿಐ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ನಿಯಮಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿದೆ. ದೊಡ್ಡ ಬದಲಾವಣೆ ಎಂದರೆ ಅದು ಕ್ರೆಡಿಟ್ ಕಾರ್ಡ್ ಬಾಕಿ ಪೇಮೆಂಟ್ ಮಾಡಲು ನಿಗದಿತ ದಿನಾಂಕದಿಂದ 3 ದಿನಗಳವರೆಗೆ ಹೆಚ್ಚುವರಿ ಸಮಯ ಸಿಗುತ್ತದೆ. ನೀವು ಕೊನೆಯ ದಿನಾಂಕದ ನಂತರ 3 ದಿನಗಳಾದ ಮೇಲೂ ಕ್ರೆಡಿಟ್ ಕಾರ್ಡ್ ಡ್ಯೂ ಪೇಮೆಂಟ್ ಅನ್ನು ಮಾಡದೇ ಇದ್ದರೂ ನಿಮಗೆ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ. ಇದಲ್ಲದೆ ಈಗ ಗ್ರಾಹಕರು ತಮಗೆ ಬೇಕಾದ ಕಾರ್ಡ್ ನೆಟ್ವರ್ಕ್ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಕ್ರೆಡಿಟ್ ಕಾರ್ಡ್ ಅನ್ನು 7 ದಿನಗಳಲ್ಲಿ ಕ್ಲೋಸ್ ಮಾಡಬಹುದು. ಹೀಗೆ ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ಕಾರ್ಡ್ ನೀಡುವ ಬ್ಯಾಂಕುಗಳು ರಿಕ್ವೆಸ್ಟ್ ಕಳಿಸಿದ 7 ಕೆಲಸದ ದಿನಗಳಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಹಾಗೆ ಮಾಡದಿದ್ದರೆ ಕಾರ್ಡ್ ಹೊಂದಿರುವವರಿಗೆ ಲೇಟ್ ಫೀಸ್ ಆಗಿ ದಿನಕ್ಕೆ ₹500 ಪೇಮೆಂಟ್ ಮಾಡಲಾಗುತ್ತೆ. ನೀವು ರಿಕ್ವೆಸ್ಟ್ ಕಳಿಸಿದ ದಿನಾಂಕದಿಂದ ಕಾರ್ಡ್ ಅನ್ನು ಕ್ಲೋಸ್ ಮಾಡೋದಕ್ಕೆ ಕಾರ್ಡ್ ಇಶ್ಯೂವರ್ 10 ದಿನಗಳನ್ನು ತೆಗೆದುಕೊಂಡರೆ ಅದನ್ನು 3 ದಿನಗಳ ಕಾಲ ತಡ ಎಂದು ಪರಿಗಣಿಸಲಾಗುತ್ತದೆ. ಎಷ್ಟು ವಿಳಂಬ ಮಾಡಿದರೆ ಕ್ರೆಡಿಟ್ ಕಾರ್ಡ್ ಹೊಂದಿರುವವರಿಗೆ ₹1,500 ಪರಿಹಾರವನ್ನು ಇಶ್ಯೂವರ್ ನೀಡುತ್ತಾರೆ. ಟಾಟಾ ನೆಕ್ಸಾನ್ ಎಂಟ್ರಿ ಲೆವೆಲ್ ವೇರಿಯಂಟ್ ಭಾರತದಲ್ಲಿ ಬಿಡುಗಡೆ. ಈಗ ಹೊಸ ಬೇಸ್ ವೇರಿಯಂಟ್ಗೆ 7.99 ಲಕ್ಷ ಬೆಲೆ. ಟಾಟಾ ಮೋಟಾರ್ಸ್ ತನ್ನ ಜನಪ್ರಿಯ ಎಸ್ಯುವಿ ನೆಕ್ಸಾನ್ನ ಹೊಸ ಎಂಟ್ರಿ ಲೆವೆಲ್ ವೇರಿಯಂಟ್ಗಳನ್ನು ಭಾರತದಲ್ಲಿ ಬಿಡುಗಡೆ ಮಾಡಿದೆ. ಇದು ಪೆಟ್ರೋಲ್ ಮಾದರಿಗಳಲ್ಲಿ ಸ್ಮಾರ್ಟ್ ಓ ವೇರಿಯಂಟ್ಗಳನ್ನು ಮತ್ತು ಡೀಸೆಲ್ ಮಾಡೆಲ್ಗಳಲ್ಲಿ ಸ್ಮಾರ್ಟ್ ಪ್ಲಸ್ ಮತ್ತು ಸ್ಮಾರ್ಟ್ ಪ್ಲಸ್ ಎಸ್ ವೇರಿಯಂಟ್ಗಳನ್ನು ಒಳಗೊಂಡಿದೆ. ಕಂಪನಿಯು ಇತ್ತೀಚೆಗೆ ಬಿಡುಗಡೆಯಾದ ಮಹೀಂದ್ರಾ XU 3XOಗೆ ಸ್ಪರ್ಧಿಸುವುದಕ್ಕೆ ನೆಕ್ಸಾನ್ನ ಹೊಸ ವೇರಿಯಂಟ್ಗಳನ್ನು ಪರಿಚಯಿಸಿದೆ. ಹೊಸ ಸ್ಮಾರ್ಟ್ ಓ ಪೆಟ್ರೋಲ್ ಮಾಡೆಲ್ನ ಬೆಲೆ ₹7.99 ಲಕ್ಷ. ಡೀಸೆಲ್ ಎಂಜಿನ್ನ ಆಯ್ಕೆಯೊಂದಿಗೆ ಸ್ಮಾರ್ಟ್ ಪ್ಲಸ್ನ ಬೆಲೆ ₹9.99 ಲಕ್ಷ ಮತ್ತು ಸ್ಮಾರ್ಟ್ ಪ್ಲಸ್ ಎಸ್ ವೇರಿಯಂಟ್ನ ಬೆಲೆ ₹10.59 ಲಕ್ಷ ಬೆಲೆ. ಇವು ಎಕ್ಸ್ ಶೋರೂಮ್ ಬೆಲೆ ಆಗಿದೆ. ಭಾರತದಲ್ಲಿ ಈ ಎಸ್ಯುವಿ ಕಾರು ಕಿಯಾ ಸೋನೆಟ್, ಮಾರುತಿ ಬ್ರಿಜಾ, ಹ್ಯುಂಡೈ ವೆನ್ಯೂ, ಮಹೀಂದ್ರಾ XUV 3XO, ನಿಸಾನ್ ಮ್ಯಾಗ್ನೆಟ್ ಮತ್ತು ರೆನಾಲ್ಡ್ ಕ್ರೀಗರ್ ಜೊತೆ ಸ್ಪರ್ಧಿಸುತ್ತದೆ. ಇದಿಷ್ಟು ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ Money9 ಆ್ಯಪ್. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.